ಬಗ್ಗೆ ರಾಜೇಂದ್ರ ಅವರನ್ನ ಕೇಳಿ ತನಿಖೆ ಯಾವುದರಲ್ಲಿ ಮಾಡ್ತಾರೋ ಮಾಡ್ಲಿ. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಈ ಹೇಳಿಕೆ ಕೊಟ್ಟಿದ್ದಾರೆ. ತನಿಖೆಗೆ ಕೊಡುವುದು ಗೃಹ ಸಚಿವ ಸಿಎಂಗೆ ಬಿಟ್ಟ ವಿಚಾರ. ಎಸ್ಐಟಿ ಮಾಡ್ತಾರೋ ಮತ್ತೊಂದು ಮಾಡ್ತಾರೋ ಮಾಡ್ಲಿ, ಯಾವ ತನಿಖೆ ಆಗತ್ತೆ ಆಗ್ಲಿ, ನೋಟಿಸ್ ಕೊಡ್ತಾರಾ ಕೊಡ್ಲಿ, ಕೆಲವೊಂದು ವಿಚಾರ ಹೇಳಲಿಕ್ಕೆ ಆಗಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೆಎನ್ ರಾಜಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಯಾವುದಕ್ಕೆ ತನಿಖೆ ಕೊಡ್ತಾರೋ ಗೊತ್ತಿಲ್ಲ, ಯಾವುದಕ್ಕಾದ್ರೂ ತನಿಖೆ ಕೊಡ್ಲಿ, ಕೆಲವೊಂದು ವಿಚಾರವನ್ನ ಇಲ್ಲಿ ಹೇಳಕ್ಕಾಗಲ್ಲ ಅಂತ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ತನಿಖೆ ಆಗುತ್ತೋ ಆಗ್ಲಿ, ನೋಟಿಸ್ ಕೊಡ್ತಾರ ಕೊಡ್ಲಿ, ಎಲ್ಲವನ್ನ ಕೂಡ ಅವರು ಪ್ರತಿಕ್ರಿಯಿಸಿದ್ದಾರೆ. ಯಾಕಂದ್ರೆ ಇವತ್ತು ಸಿಐಡಿಯಿಂದ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆ ನೀಡಲಾಗಿದೆ, ಮೌಖಿಕವಾಗಿ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಈ ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ ಅಂದ್ರೆ ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ, SIT ಮಾಡ್ತಾರ ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು ಅದೆಲ್ಲ ಕೆಲವು ವಿಚಾರಗಳು ಹೇಳಲಿಕ್ಕೆ ಆಗಲ್ಲ, ಆಮೇಲೆ ಹೇಳ್ತೀನಿ ಬನ್ನಿ. ಪ್ರಕರಣದ ಬಗ್ಗೆ ರಾಜಣ್ಣನ್ ಕೇಳಿ. ಆಯ್ತು, ಎನ್ಕ್ವೈರಿ ಆಗ್ತಾ ಇದೆ ಅಂದ್ರೆ ಎನ್ಕ್ವೈರಿ ಆಗುವಾಗ ಏನ್ ಮಧ್ಯೆ ಏನ್ ಹೇಳಕ್ಕಾಗ್ತದೆ ಹೇಳ, ನೀವೇ ಹೇಳಿ. ಯಾವ್ದ್ರಲ್ಲಿ ಮಾಡ್ತಾರೆ ಮಾಡ್ಲಿ, SIT ಮಾಡ್ತಾರ ಇನ್ನೊಂದು ಮಾಡ್ತಾರ, ಅದು ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಯಾರು ರಾಜೇಂದ್ರ ಕೊಲೆ ಬಗ್ಗೆ ಆಡಿಯೋ ವೈರಲ್ ವಿಚಾರ, ಅದರ ಬಗ್ಗೆ ನಾನೇನು ಹೇಳಲಿಕ್ಕೂ ಆಗಲ್ಲ ಅಂತ ಸಚಿವ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಕಾನೂನು ಬಾಹಿರ ಕ್ರಮಕ್ಕೆ ಯಾರು ಕುಮ್ಮಕ್ಕಿರಲಿ, ಪ್ರಯತ್ನ ಇರಲಿ, ದೇವರು ಒಳ್ಳೇದು ಮಾಡಲ್ಲ ಅಂತವ್ರು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದು. ನಾನು ಹೇಳೋದು ಬೇರೆಯವರಿಗೋಸ್ಕರ ಅಲ್ಲ, ನನ್ನನ್ನು ಸೇರಿಸಿ ಹೇಳ್ತಾ ಇರೋದು. ಬೆಂಗಳೂರು ಮುಂಬೈ ಯಾರು ಬೇಕಾದ್ರೂ ಇರಬಹುದು, ನಮ್ಮ ಪಕ್ಷದವರು ಇನ್ನೊಂದು ಪಕ್ಷದವರು ಯಾರೇ ಪ್ರಯತ್ನ ಮಾಡಿ ಈ ರೀತಿ ಹೀನ ಕೃತ್ಯಗಳಿಗೆ ಪ್ರಯತ್ನ ಮಾಡಿರುವುದು ಖಂಡನಾರ್ಹ ಅಂತ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಮಾಡ್ತಾರೆ, ಯಾಕೆ ಮಾಡಿಸ್ತಾರೆ, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆಗಳು ಇತ್ತು, ಪ್ರಶ್ನೆಗಳು ಇತ್ತು. ಅದಕ್ಕೆ ಅವರು ಉತ್ತರವನ್ನು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೀವೇ ತೋರಿಸಿದ್ದೀರಪ್ಪ ಎಲ್ಲ, ನನ್ನ ಯಾರು ಏನಂತ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲ್ಲ ಅನ್ನೋದ್ರ ಜೊತೆಗೆ ಅವ್ರು ಯಾರು ಸಾರ್ವಜನಿಕ ಕೂಡ ನೀವೇ ತೋರಿಸಿದ್ದೀರಪ್ಪ ಎಲ್ಲ, ನನ್ನ ಯಾರು ಏನಂತ ನಾನು ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದೇನು ಪ್ರಭಾವ ಇದ್ದಾರೋ ಇಲ್ಲವೋ ನೋಡ್ರಿ, ಈ ರೀತಿಯ ಕಾನೂನು ಬಾಹಿರ ಕ್ರಮಗಳಿಗೆ ಯಾರೇ ಕುಮ್ಮಕ್ಕಿರಲಿ, ಯಾರೇ ಪ್ರಯತ್ನ ಮಾಡಿರಲಿ, ಅವರೆಲ್ಲರಿಗೂ ಕೂಡ